ಅತ್ಯಾಚಾರ ಸೇರಿದ ಹಾಗೆ ಮೂರು ಪ್ರಕರಣಗಳಲ್ಲಿ ಸಿಕ್ಕಾಕೊಂಡಿರುವಂತಹ ಆರ್ ನಗರ ಕ್ಷೇತ್ರದ ಶಾಸಕ ಮುನ್ರತ್ನಗೆ ಎಸ್ಐಟಿ ಮತ್ತೊಂದು ಶಾಕ್ ಕೊಟ್ಟಿದೆ. ಇವತ್ತು ಬೆಳ್ಳಂಬೆಳಗ್ಗೆ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗಿನ ಜಾಗಗಳ ಮೇಲೆ ಎಸ್ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. 3 ಕೇಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಸಾಕ್ಷ್ಯಗಳಿಗೆ ಎಫ್ಎಸ್ಎಲ್ ಟೀಮ್ನ ಜೊತೆಗೆ ಮುನ್ರತ್ನ ಅವರಿಗೆ ಸಂಬಂಧಪಟ್ಟ ಹಾಗಿನ ಮನೆ ಕಚೇರಿಗಳನ್ನ ಜಾಲಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಮುನ್ರತ್ನ ಅವರ ಗನ್ ಮ್ಯಾನ್ ಅಬ್ಸ್ಕ್ಯಾಂಡ್ ಆಗಿರುವಂತದ್ದು ಅವರಿಗಾಗಿ ಶೋಧ ಕಾರ್ಯವನ್ನ ಹೆಚ್ಚು ಮಾಡಬೇಕಾಗಿದೆ ಈಗ ಪೊಲೀಸರು. ಮುನಿರತ್ನ ಮನೆ ಕಚೇರಿಗಳ ಮೇಲೆ ಎಸ್ಐಟಿ ದಾಳಿ. 3 ಕೇಸ್ ಸಾಕ್ಷ್ಯ ಸಂಗ್ರಹಕ್ಕೆ ಎಸ್ಐಟಿ ತಂಡದ ತಲಾಶ್. ಎಸ್ಐಟಿ ತಂಡ ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧದ ಪ್ರಕರಣದ ತನಿಖೆ ಚುರುಕುಗೊಳಿಸಿದೆ. ಈಗಾಗಲೇ ಎಸ್ಐಟಿ ಕಸ್ಟಡಿಯಲ್ಲಿರೋ ಮುನಿರತ್ನಗೆ ಅಧಿಕಾರಿಗಳು ಒಂದ್ ಕಡೆ ವಿಚಾರಣೆಯ ಬಿಸಿ ಮುಟ್ಟಿಸಿದ್ರೆ, ಮತ್ತೊಂದ್ ಕಡೆ ಎಸ್ಐಟಿ ಅಧಿಕಾರಿಗಳು ದಾಳಿ ನಡೆಸೋ ಮೂಲಕ ಶಾಕ್ ಕೊಟ್ಟಿದ್ದಾರೆ. ಶಾಸಕ ಮುನಿರತ್ನ ವಿರುದ್ಧ ಅತ್ಯಾಚಾರ, ಜಾತಿ ನಿಂದನೆ, ಜೀವ ಬೆದರಿಕೆ ಪ್ರಕರಣಗಳು ದಾಖಲಾಗಿದ್ವು. ಈ ಎಲ್ಲಾ ಪ್ರಕರಣಗಳ ತನಿಖೆಯನ್ನ ಸರ್ಕಾರ ಎಸ್ಐಟಿಗೆ ವಹಿಸಿತ್ತು. ಹೀಗಾಗಿ ತನಿಖಾಧಿಕಾರಿಗಳು ಇಂದು ಬೆಳಗ್ಗೆ 7 ಗಂಟೆಗೆ ಮುನಿರತ್ನ ಪ್ರಕರಣಗಳಿಗೆ ಸಂಬಂಧಪಟ್ಟ ಜಾಗಗಳ ಮೇಲೆ ದಾಳಿ ನಡೆಸಿದ್ರು. ವಯಾಲಿಕಾವಲ್ನ ಮುನಿರತ್ನ ಮನೆ ಮತ್ತು ಕಚೇರಿ, ಡಾಲರ್ಸ್ ಕಾಲೋನಿಯ ಕೇಬಲ್ ಆಫೀಸ್, ಆರ್ ನಗರ ಆಫೀಸ್, ಜೆಪಿ ಪಾರ್ಕ್ ಬಳಿಯ ಗೋಡೌನ್ ಸೇರಿ 12 ಕಡೆ ಎಫ್ಎಸ್ಎಲ್ ತಲಾಶ್ ನಡೆಸಿದ್ರು. ಇಷ್ಟೇ ಅಲ್ಲ, ಮುನಿರತ್ನ ಗನ್ಮ್ಯಾನ್ ಶ್ರೀನಿವಾಸ್ಗಾಗಿ ಬೆಂಗಳೂರಿನ ಸಿಂಗನಾಯಕನಹಳ್ಳಿಯಲ್ಲಿನ ಮನೆಯಲ್ಲಿ ತಲಾಶ್ ನಡೆಸಲಾಯಿತು. 2 ವಾಹನಗಳಲ್ಲಿ ಬಂದಿದ್ದ 8 ಅಧಿಕಾರಿಗಳ ತಂಡ ಇಂಚಿಂಚು ಮಾಹಿತಿ ಹೆಕ್ಕಿ ತೆಗೆದರು. ಈ ಗನ್ಮ್ಯಾನ್ ಶ್ರೀನಿವಾಸ್ ಮುನಿರತ್ನ ಮತ್ತು ಸಂತ್ರಸ್ತೆಗೆ ಮಧ್ಯವರ್ತಿ ಆಗಿದ್ನ ಎಂಬ ಶಂಕೆಯಿದೆ. ಇದೇ ಕಾರಣಕ್ಕೆ ಹುಡುಕಾಡಿದ್ರು. ಮುನಿರತ್ನ ಜೊತೆಗಿದ್ದ ಈತ ಐಷಾರಾಮಿ ಮನೆಯಲ್ಲಿ ಜೀವನ ಮಾಡ್ತಿದ್ದ ಅನ್ನೋದು ಗೊತ್ತಾಗಿದೆ. ಕಳೆದ 3-4 ದಿನಗಳಿಂದ ನಾಪತ್ತೆಯಾಗಿದ್ದಾನೆ. ಪ್ರದೀಪ್ ಚಿಕ್ಕಾಟಿ, TV9 ಬೆಂಗಳೂರು.